ನಮಸ್ಕಾರ ರೀ ಎಲ್ಲರಿಗೂ. ಇದು ನನ್ನ ಫಸ್ಟ್ ಮಿನಿ ವ್ಲಾಗ್ ಐತಿ. ಎಲ್ಲರೂ ಫುಲ್ ವಿಡಿಯೋ ನೋಡ್ರಿ. ಇವತ್ತು ನೋಡ್ರಿ ನಮ್ಮವ್ವ ಮತ್ತು ನಮ್ಮ ತಮ್ಮ ಇಬ್ಬರು ಊರಿಂದ ಬಂದಾರ. ಯಾಕಪ್ಪ ಅಂದ್ರೆ ನಂಗೆ ಸ್ವಲ್ಪ ಕಷ್ಟ ಅನ್ಸತ್ತಿತ್ತು. ಏನಂದ್ರೆ ಒಬ್ಬನ 2.5 ವರ್ಷದ ಪಾಪು ಅದಾನ ಮತ್ತು 5 ತಿಂಗಳದ ಮಗು ಒಂದೈತಿ. ಅದ್ರ ಸಲುವಾಗಿ ಒಂದು 5 ತಿಂಗಳದ ಮಗುಗೆ ತಲೆ ಸ್ನಾನ ಇನ್ನೂ ಮಾಡಿಸ್ತೀವಿ. ಅವನಿಗೆ ತಲೆ ಸ್ನಾನ ಮಾಡಿಸೋದು, ಆಮೇಲೆ ಇವರಿಬ್ಬರನ್ನೂ ಕರ್ಕೊಂಡು ಮನೆ ಕೆಲಸ ಎಲ್ಲ ಮಾಡೋದು ಎಲ್ಲ ಮ್ಯಾನೇಜ್ ಆಗತ್ತಿರಲಿಲ್ಲ. ಈಗ 15 ದಿನದ ಹಿಂದೆ ನಾವು ಅಷ್ಟೇ ಬಂದಿದ್ವಿ. ನಮ್ಮವ್ವ ಮೊದಲು ಇದ್ರು ಇಲ್ಲೇ. ಆಮೇಲೆ ನಾವು ಹೋಗೋವಾಗ ಅವರು ಊರಿಗೆ ಹೋಗಿದ್ರು, ಅವ್ರು ಹೋಗಿದ್ರೆ ನಮ್ಮ ಊರಿಗೆ ನಾವು ಬಂದಿದ್ವಿ. ಅದಕ್ಕಾಗಿ ನಾವು ಅಷ್ಟೇ ಬಂದಿದ್ವಿ. ಬರೋವಾಗ ನೋಡಿದ್ರೆ ಆಯ್ತು, ಹೆಂಗಾದ್ರೂ ಮ್ಯಾನೇಜ್ ಮಾಡ್ಕೊಂಡ್ರೆ ಆಯ್ತು ಅಂತಂದು. ಆದರೆ ಭಾಳ ಕಷ್ಟ ಅನ್ಸಾತ್ರಿ ಒಂದು ಸ್ವಲ್ಪ. ಅದಕ್ಕೆ ನಮ್ಮವ್ವಾರು ಮತ್ತೆ ಬಂದರೆ ಈಗ ಬರೋವಾಗ ಖಾಲಿ ಕೈಲಿ ಏನು ಬರೋದಂತಂದು ಈಗ ನೋಡ್ರಿ ಜಾತ್ರೆಗೆ ಹೋಗಿದ್ರಂತೆ ಎಲ್ಲಮ್ಮ ಗುಡ್ಡಕ್ಕೆ. ಅದಕ್ಕೆ ನನ್ನ ಮಗಗೆ ಒಂದು ಗಾಡಿ ತೊಗೊಂಬಂದಾರ, ಅಲ್ಲೇ ಆಟ ಆಡತ್ತಾನವ. ಮತ್ತು ಮನ್ಯಾಗ ಇಷ್ಟೆಲ್ಲ ಸಾಮಾನು ತೊಗೊಂಡ್ಬಂದಾರ ನೋಡ್ರಿ. ಬೆಳ್ಳುಳ್ಳಿ ಚುಮ್ಮರಿ, ರೊಟ್ಟಿ ಮತ್ತು ಅಲಸಂದಿ ಕಾಳು, ಅಲಸಂದಿ ಬೇಳೆ, ಶೇಂಗಾ ಚಟ್ನಿ, ಇದು ದಡ್ಲಿಕಾಯಿ ಉಪ್ಪಿನಕಾಯಿ ಅಂತ, ಮತ್ತು ಚಳ್ಳಕಾಯಿ ಉಪ್ಪಿನಕಾಯಿ, ಮನ್ಯಾಗ ಮಾಡಿದ ತುಪ್ಪ, ಮತ್ತು ಇದಕ್ಕೆ ಗುಳ್ಗಿ ಅಂತಾರೆ ನಮ್ಮ ಕಡೆ. ಈ ಬೇಸಿಗೆ ಟೈಮ್ದೊಳಗೆ ಮಾಡಿಟ್ಕೊತಾರೆ. ಹೆಸ್ರು ಕಾಳು ಮತ್ತು ಇದು ಕಡ್ಲೆ ಹಿಟ್ಟು, ಆಮೇಲೆ ಕಡ್ಲೆ ಬೇಳೆ, ಅಲಸಂದಿ ಕಾಳು, ಅಲಸಂದಿ ಬೇಳೆ, ಮತ್ತು ಚಕ್ಲಿ, ಶೇಂಗಾ ಹೋಳ್ಗೆ ಎಲ್ಲ ಮಾಡ್ಕೊಂಡು ಬಂದ್ಯಾರ್ರಿ ಈಗ ನಮ್ಗಂತಂದು. ಆಮೇಲೆ ಇಲ್ಲಿ ತರಕಾರಿ ಅಷ್ಟು ಅಂದರೆ ಫ್ರೆಶ್ ಸಿಗ್ತೈತಿ, ಆದರೆ ಅಲ್ಲಿ ಸಿಗೋ ಟೇಸ್ಟ್ ಥರ ಏನು ಸಿಗಲ್ಲ. ಅದಕ್ಕೆ ಅಲ್ಲಿಂದ ತೊಗೊಂಬಂದಾರ. ಆಮೇಲೆ ಶಾವ್ಗೆನೂ ತೊಗೊಂಡ್ಬಂದಾರ ನೋಡ್ರಿ. ಒಂದು 5 kg ಆಗೋಷ್ಟು ಶಾವ್ಗೆ ಐತಿ, ಅಲ್ಲಿಂದ ಹೊತ್ಕೊಂಡು ಬಂದಾರ. ಇವಾಗ ನೋಡ್ರಿ ಇವನ್ನ ನನ್ನ ಮಗ ಅದು ಅವ್ರು ತೊಗೊಂಡ್ಬಂದು ಚೀಲದೊಳಗೆ ಕುತ್ಕೊಂಡಿದ್ದ. ಹಂಗೆ ನಮ್ಮ ಮನೆಯವ್ರು ಅವನಿಗೆ ತೊಗೊಂಡು ಹಂಗೆ ತಿರ್ಗಾಡ್ಸತ್ತಾರ. ಅವ್ನು ಖುಷಿ ಅನ್ಸತ್ತೈತಿ ಅದ್ರೊಳಗೆ ಕುತ್ಕೊಳ್ಳೋದನ್ನ ಅಂತಲೇ. ಅದಕ್ಕೆ ಅವನು ಕುತ್ಕೊಂಡು ಮಜಾ ತೊಗೊಳತ್ತಾನ ನೋಡ್ರಿ. ಅದ್ರೊಳಗೆ ಕುತ್ಕೊಂಡು ಭಯ ಆಗತ್ತಿಲ್ರಿ, ಅವ್ನು ಖುಷಿ ಅನ್ಸತ್ತಿತ್ತು. ಅದಕ್ಕೆ ಅವನು ನಂಗೆ ಇನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡ್ಸು ಅಂತಂದು ಮನೆ ಎಲ್ಲ 1-2 ರೌಂಡ್ ನೋಡ್ರಿ. ಈಗೆಲ್ಲ ಇದು ಆಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡಾದ್ಮೇಲೆ ನಾವು ಅಷ್ಟರು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದ್ರಾಯ್ತು ಅಂತಂದು ಕೆಳಗೆ ಹೋಗಿದ್ವಿ. ಕೆಳಗೆ ವಾಕಿಂಗ್ ಮಾಡುವಾಗ ಇಲ್ಲಿ ನೋಡ್ರಿ ಇವನು ಇಲ್ಲೂ ಸುಮ್ಮನಿರಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ಕೊತಾನೆ ಇರ್ತಾನೆ. ಪುಷ್ಪರಾಜ್ ಅಂತಂದು ಹಿಂಗೆ ನಡ್ಕೊತ ಬರತ್ತಿದ್ದ. ಇದು ನೋಡ್ರಿ, ಇದು ನಂದು ಫಸ್ಟ್ ಮಿನಿ ವ್ಲಾಗ್ ಇತ್ತು. ಇವತ್ತಿನ ಫುಲ್ ಡೇ ಹೆಂಗಿತ್ತು ಅಂತಂದು ಅದಷ್ಟು ಸ್ವಲ್ಪ ಸಣ್ಣದಾಗಿ ಮಾಡ್ಕೊಂಡ್ರೆ ಆಯ್ತು ಅಂತಂದು ಮಾಡೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫುಲ್ ವಿಡಿಯೋ ನೋಡಿರಿ, ಒಂದು ಲೈಕ್ ಕೊಡಿರಿ.